ಅದರಿಂದ ದಯವಿಟ್ಟು ಅದೇನು ಲಿರಿಕಲ್ ಅದೇನಿದೆ ಲಿರಿಕಲ್ ಅಂತಲ್ಲ, ಲಿರಿಕಲ್ ವಿಡಿಯೋ ಕನ್ನಡದಲ್ಲಿ ಏನು ಹೇಳ್ಬೋದಣ್ಣ ಅದನ್ನು? ಸಾಹಿತ್ಯಿಕ ಚಿತ್ರಿಕೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ದಯಮಾಡಿ ಆದಷ್ಟು ಕನ್ನಡ ಬಳಸೋಣ ಅಂತ ಏನೋ ಆಸೆ ಕನಸಲ್ಲ ಕಣೋ, ಆಸೆ. ಅಷ್ಟಾರು ಮಾಡದೇ ಇದ್ರೆ ಹಂಗೆ ಕ್ಷಮೆ ಇರಲಿ. ನಿರ್ಮಾಪಕರು ಆಗಿರುವ ನನ್ನ ಮಿತ್ರ ಸುರೇಶ್ ಅವರೇ, ಆ ತಂಡದ ಕಲಾವಿದರು ಮತ್ತು ಎಲ್ಲ ತಂತ್ರಜ್ಞರೇ, ನನ್ನ ಜೊತೆಗೆ ಇರುವ ಹಿರಿಯ ನಿರ್ದೇಶಕರಾದ ನಾಗಾಭರಣ ಅವರೇ, ಗೆಳೆಯ ಶ್ರೀ ಬಣಕಾರ್ ಅವರೇ, ಹಿರಿಯ ಪ್ರಸಾಧನ ಪಟು ಮತ್ತು ಕಲಾವಿದರು, ರಂಗಭೂಮಿ ಕಲಾವಿದರು ಆಗಿರುವ ಮೇಕಪ್ ರಾಮಕೃಷ್ಣ ಅವರೇ, ಇಲ್ಲಿರುವ ಎಲ್ಲ ಮಾಧ್ಯಮದ ಬಂಧುಗಳೇ, ವಿಶೇಷವಾಗಿ ಅರುಣ್ ಸಾಗರ್ ಬಂದಿದ್ದಾರೆ. ಬಹುಶಃ ಹಿಂದೆ ಅನೇಕರು ಚಿತ್ರಕ್ಕೆ ಸಂಬಂಧಪಟ್ಟಂಥ ಕಲಾವಿದರು, ತಂತ್ರಜ್ಞರು ಇದ್ದೀರಿ ಅಂತ ಭಾವಿಸ್ತೇನೆ. ನಮ್ಮ ರವಿ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಶುಭ ಕೋರಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನು ಈ ಚಿತ್ರವನ್ನು ನಾನು ನೋಡಿಲ್ಲ, ಚಿತ್ರದ ಬಗ್ಗೆ ಗೊತ್ತಿಲ್ಲ. ಆದರೆ ಚಿತ್ರದ ಈ ಜಾಹೀರಾತು ಚಿತ್ರಿಕೆಗಳನ್ನು ನೋಡಿದಾಗ ಇದು ಒಂದು ಹೊಸಬರ ಪ್ರಯತ್ನ. ಬಹುಶಃ ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಕುರಿತದ್ದು. ಯಾಕೆಂದರೆ ಶೀರ್ಷಿಕೆಯಲ್ಲೇ ತಂದೆ ಇದೆ ಅನ್ನುವಂಥ ಒಂದು ಊಹೆಯನ್ನು ಟ್ರೈಲರ್ ಬಿಟ್ಕೊಡುತ್ತೆ. ಅದರ ಜೊತೆಗೆ ಅನೇಕ ಕೌಟುಂಬಿಕ ವಿಚಾರಗಳು ಇರುವ ಹಾಗಿದೆ. ಹೊಸದಾಗಿ ಚಿತ್ರ ಮಾಡುವ ಸಾಹಸ ಕಾಣಿಸುತ್ತೆ. ನಾನು ಸುಮ್ಮನೆ ನಮ್ಮ ಸುರೇಶ್ ಜೊತೆಗೆ ಕೆಲಸ ಮಾಡಿರೋ ಎಲ್ಲರನ್ನೂ ತಂತ್ರಜ್ಞರನ್ನು ಗಮನಿಸ್ತಾ ಇದ್ದೆ. ಅದರಲ್ಲಿ ಛಾಯಾಗ್ರಹಣ ಸೂರ್ಯಕಾಂತ್ ಅವರು, ಸಂಕಲನ ಮುತ್ತುರಾಜ್ ಅವರು, ಸಂಗೀತ ಪುಣ್ಯೇಶ್ ಕುಮಾರ್, ಈ ಎಲ್ಲ ಹೆಸರುಗಳನ್ನು ನೋಡುವಾಗ ಅವರು ನನ್ನ ಮಟ್ಟಿಗೆ ಹೊಸಬರು ಅಂತ ಭಾವಿಸ್ತೇನೆ, ಅಥವಾ ಅವರು ಕೆಲಸ ಮಾಡಿರ್ಬೋದು, ಈಗಾಗಲೇ ಗೊತ್ತಿಲ್ಲ. ಹೊಸಬರನ್ನು ನೋಡಿದಾಗ ಭರವಸೆ ಹುಟ್ಟುತ್ತೆ, ಆತಂಕನೂ ಆಗುತ್ತೆ. ಭರವಸೆ ಯಾಕೆ ಅಂದರೆ ಹೊಸಬರು ಮಾತ್ರ ಹೊಸದಾಗಿ ಏನಾದರೂ ಯೋಚನೆ ಮಾಡಿರ್ತಾರೆ, ಹೊಸ ಪ್ರಯತ್ನ ಮಾಡಿರ್ತಾರೆ. ಅವರೇ ಚಿತ್ರರಂಗವನ್ನು ಕಾಪಾಡ್ಕೊಂಬಂತಿರೋದು. ಅನೇಕ ಚಿತ್ರಗಳು ಪ್ರತಿ ವರ್ಷ ಬರೋವು, ಗೆಲ್ಲಲಿ ಸೋಲ್ಲಿ ಉದ್ಯಮವನ್ನು ನಡೆಸ್ತಿರವೇ ಇಂಥ ಅನೇಕ ಹೊಸಬರ ಪ್ರಯತ್ನಗಳು. ಆತಂಕ ಯಾಕೆಂದರೆ ಇವತ್ತಿನ ಮಾರುಕಟ್ಟೆಯ ಪ್ರವಾಹದಲ್ಲಿ ಈ ಕಿರಿಯರು ಮಾಡಿದಂತಹ ಸಾಹಸ ಏನಾದರೂ ತೊಂದರೆ ಆದರೆ ಹೇಗಪ್ಪ ಅನ್ನುವಂಥದ್ದು. ನಾನು ಒಂದು ಸಿನಿಮಾ ಶಾಲೆ ನಡೆಸುವವನಾಗಿ ಪ್ರತಿನಿತ್ಯ ನನ್ನ ವಿದ್ಯಾರ್ಥಿಗಳು ಟ್ರೈಲರು, ಟೀಸರು, ಹೊಸ ಚಿತ್ರದ ಪ್ರಯತ್ನ, ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾನೇ ಇರ್ತಾರೆ. ಆಗೆಲ್ಲ ಒಂದು ಚಿಕ್ಕ ಆತಂಕ ಆಗುತ್ತೆ. ಈ ಮಹಾಪ್ರವಾಹದಲ್ಲಿ ಕೆಲವರು ನಿಲ್ತಾರೆ, ಕೆಲವರು ಗೆಲ್ತಾರೆ ಅನ್ನುವಂಥದ್ದು. ಆದರೆ ಯಾರಿಗೂ ಸಿನಿಮಾ ಮಾಡಿಬಿಡಿ ಅಂತ ಹೇಳೋ ಪ್ರಶ್ನೆ ಇಲ್ಲವೇ ಇಲ್ಲ. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಆಗಲಿ ಅಂತ ಹೇಳಬಹುದು. ಇನ್ನು ಸುರೇಶ್ ನನಗೆ ಕಳೆದ 30 ವರ್ಷಗಳಿಂದ ಕಲಾವಿದರಾಗಿ ಗೊತ್ತು. ನಮ್ಮ ವಠಾರದಲ್ಲಿ ಅವರು ವೀರಪ್ಪನ ಪಾತ್ರ ಮಾಡಿ ಜೂನಿಯರ್ ವೀರಪ್ಪನಾಗಿ, ಅಭಿನವ ವೀರಪ್ಪನಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ವಠಾರ ಧಾರಾವಾಹಿಯಲ್ಲಿ ಪಡ್ಕೊಂಡಿದ್ದರು. ಆಗಲಿಂದ ನಮ್ಮ ಅನೇಕ ಧಾರಾವಾಹಿಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ರಂಗಭೂಮಿ ನಟರು. ನಮ್ಮ ಹಳ್ಳಿಗೆ ಕೂಡ ನಾಟಕಗಳನ್ನು ತಂದು ಪ್ರಯೋಗ ಮಾಡಿದ್ದಾರೆ. ಹೀಗೆ ರಂಗಭೂಮಿ, ಚಲನಚಿತ್ರ, ಕಿರುತೆರೆ ಮೂರೂ ಕಡೆ ಕೆಲಸ ಮಾಡಿರುವಂಥ ಈ ಗೆಳೆಯ ಖಂಡಿತ ತನ್ನ ವೃತ್ತಿ ಜೀವನದ ಅನುಭವವನ್ನು ಇಲ್ಲಿ ಧಾರೆ ಎರೆದಿರ್ತಾರೆ ಅನ್ನೋ ನಂಬಿಕೆ ನನ್ನದು. ಜೊತೆಗೆ ಹರೀಶ್, ನಾನು ಬಲ್ಲಂಥ ಒಳ್ಳೆಯ ಕಥೆಗಾರ ಮಿತ್ರ. ಅವರು ಚೆನ್ನಾಗಿ ಸ್ಕ್ರಿಪ್ಟ್ ಬರೀತಾರೆ. ನನಗೂ ಕೆಲವು ಸಂಚಿಕೆಗಳಿಗೆ ಅವರು ಬರೆದಿದ್ದುಂಟು. ಹೀಗಾಗಿ ಹೊಸಬರ ಈ ತಂಡಕ್ಕೆ ಅತ್ಯಂತ ಪ್ರೀತಿಯಿಂದ ಹೃದಯ ತುಂಬಿ ನಿಮಗೆ ಶುಭವಾಗಲಿ. ಮಾರುಕಟ್ಟೆಯ ಎಚ್ಚರವನ್ನಿಟ್ಟುಕೊಂಡು ಚಿತ್ರವನ್ನು ಬಿಡುಗಡೆ ಮಾಡಿ ಮುಂದಿನ ತಿಂಗಳು ಜನರ ಮುಂದೆ ಹೋಗುತ್ತೆ. ಕನ್ನಡಿಗರು ಈ ಚಿತ್ರವನ್ನು ಕಾಪಾಡಲಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ. ಮೂಕನಲ್ಲ, ಮೂಗ ಸುರೇಶ ಅಂತ ಎಲ್ಲ ಕರಿತಾ ಇದ್ವಲ್ಲ, ಏನು ಮೂಗುಗೋಸ್ಕರ ಸಂಬಂಧಪಟ್ಟಿದ್ದೇನೋ, ಹಾಗಾಗಿ ಕರಿತಾ ಇದ್ವಿ ನಿಜ. ಆದರೆ ನಮ್ಮಿಬ್ಬರ ಪಯಣ ಸಂಕ್ರಾಂತಿಯಲ್ಲನ ಸಂಕ್ರಾಂತಿ ಧಾರಾವಾಹಿಯಲ್ಲಿ ಪ್ರಾರಂಭ ಆಗಿತ್ತು.
ಅದಕ್ಕೂ ಹಿಂದೆ ಇತ್ತು, ರಂಗಭೂಮಿ ಮೇಲೆ ನೋಡ್ತಾ ಇದ್ದೆ, ಅವನ ಕೆಲಸ ನನ್ನ ಕೆಲಸ ಅಷ್ಟೇ. ಆದರೆ ಒಟ್ಟಿಗೆ ಕ್ಷೇತ್ರವೊಂದನ್ನು ಆರಿಸ್ಕೊಂಡಾಗ ಅದರಲ್ಲಿ ಅವನು ಅಷ್ಟೆಲ್ಲ ಪ್ರತಿಭೆ ಇರೋನು ಅನ್ನೋದರ ಆತ್ಮೀಯ ಪರಿಚಯ ಆದದ್ದು ನನಗೆ ಸಂಕ್ರಾಂತಿ ಮುಖಾಂತರ. ನಿರ್ಮಾಪಕರಲ್ಲಿ ಅಣ್ಣ ಶ್ರೀಮಂತ ಸೌಂಡ ಹೌದು, ಏನು ಸೌಂಡ್ ನಡೀತಿದೆಯಲ್ಲ? ಭರತನಾಟ್ಯ. ಆ ನಾಟ್ಯ ಇಲ್ಲ ಆಗ್ತಾ ಇದೆ. ನಾನು ಎಲ್ಲೋ ಹೆಂಡತಿ ಹೆಸರಿನಲ್ಲಿ ನಿರ್ಮಾಪಕ ಅದನ್ನು ಪ್ರೊಡಕ್ಷನ್ ಮಾಡಿದಾರ ಅಂತ ಒಂದು ಡೌಟ್ ಬಂತು. ಅದಕ್ಕೆ ನಿರ್ಮಾಪಕರಲ್ಲಿ ಅಂತ, ಯಾಕಂದ್ರೆ ಮನೆಯವ್ರು ತಾನೇ ನಿರ್ಮಾಪಕರು. ಹಾಗೆ, ಯಾಕೆಂದರೆ ಅವ್ರು ಭಾಳ ಮುಖ್ಯ ಆಗ್ತಾರೆ. ಯಾಕೆಂದರೆ ಇವನಿಗೆ ಧೈರ್ಯ ಇರುತ್ತೆ, ಅವ್ರ ಧೈರ್ಯ ತುಂಬಬೇಕಲ್ಲ. ಸೊ ಅದರಿಂದ ನಾನು ಮೊದಲು ಕೇಳಿದ್ದ ಅವರನ್ನು, ಮನೆ ಸರಿಯಾಗಿದ್ದಾಗ, ಮನೆ ತುಂಬಿ ಬಂದಾಗ ಮನಸ್ಸು ತಾನೇ ಕೆಲಸ ಮಾಡುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸಿನಿಮಾ, ನಾಟಕ, ಕಲೆ ಇವುಗಳ ಬಗ್ಗೆ ಒಲವಿರುವಂತಹ ಒಂದು ಕುಟುಂಬ ಇದ್ದರೆ ಆ ಕುಟುಂಬದ ಒಟ್ಟಾರೆ ಆಶಯ ಜೋಬ್ ತುಂಬೋದಲ್ಲ, ಮನಸ್ಸು ತುಂಬೋದು. ಆ ಮನಸ್ಸು ತುಂಬುವ ಕೆಲಸವನ್ನು ಮಾಡುವಾಗ ಮನೆ ತುಂಬಿರಬೇಕಾಗ್ತದೆ. ಹೊಟ್ಟೆಗಿಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಹೇಳ್ತೀವಿ ನಾವು. ಆದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಇಟ್ಕೊಂಡಾಗ ಮಾತ್ರ ಆ ಸುಗಂಧ ಗೊತ್ತಾಗೋದು. ನಮ್ಮಲ್ಲಿ ಬಹಳಷ್ಟು ಜನ ಹೊಟ್ಟೆಗೆ ತಿಂದರೆ ಎಲ್ಲ ಆಗುತ್ತೆ ಅಂದ್ಕೋತಾರೆ. ಆದರೆ ಹೊಟ್ಟೆಗಿಂತ ಹೆಚ್ಚಾಗಿ ಹೃದಯಕ್ಕೆ, ಮನಸ್ಸಿಗೆ ಬೇಕೇ ಬೇಕಾಗಿರುವಂತಹ ಒಂದು ಸಂಸ್ಕಾರವನ್ನು ಈ ಎಲ್ಲ ಕಲೆಗಳು ಒಟ್ಟಾಗಿ ಕೊಡ್ತವೆ. ಅದರ ಸಮಗ್ರ ಕಲೆಗಳನ್ನು ಹೊಂದಿರುವಂತಹ ಒಂದು ಸಿನಿಮಾ ಇದೆಯಲ್ಲ, ಅದೊಂದು ಸಾಂಘಿಕ ಕಲೆ, ಎಲ್ಲರನ್ನ ಒಳಗೊಳ್ಳುವಂಥದ್ದು. ಎಲ್ಲರೂ ಅಲ್ಲಿ ಭಾಳ ಇಂಪಾರ್ಟೆಂಟ್. ಯಾರೂ ಮುಖ್ಯರಲ್ಲ, ಆದರೆ ಎಲ್ಲರೂ ಮುಖ್ಯರೇ. ಲೈಟ್ ಬಾಯು ಎಷ್ಟು ಮುಖ್ಯನೋ ನಿರ್ದೇಶಕನೂ ಅಷ್ಟೇ ಮುಖ್ಯ, ನಿರ್ಮಾಪಕನೂ ಅಷ್ಟೇ ಮುಖ್ಯ. ಹಾಗೇನೆ ನೀನು ಮುಖ್ಯ ಅಲ್ಲ ಅಂತಂದರೆ, ಹೌದು ನೀನು ಮುಖ್ಯ ಅಲ್ಲ, ನಾನೇ ಮುಖ್ಯ ಅಂತ ಹೇಳ್ಬೋದು. ಆದರೆ ಈ ಎಲ್ಲರೂ ಸೇರಿ ಮಾಡಿದಂತಹ ಒಂದು ಕಲಾಕೃತಿ, ಅದು ವ್ಯಾಪಾರವೋ ಅಥವಾ ಕಲೆಯೋ, ಇವುಗಳ ಇದನ್ನು ನಾವು ಪ್ರೇಕ್ಷಕರಿಗೆ ಬಿಡೋಣ. ಆದರೆ ಆತ್ಮಸಾಕ್ಷಿಯಾಗಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಹೊರಟಂಥ ಒಂದು ತಂಡ ಇದೆಯಲ್ಲ, ಅದರ ನಿಜವಾದಂಥ ಬಲ ಯಾವುದು ಅಂದರೆ ಅದರ ಮನೋಬಲ, ದುಡ್ಡಿನ ಬಲ ಅಲ್ಲ. ಆ ಮನೋಬಲವನ್ನು ಸುರೇಶ ಮತ್ತು ಅವನ ಇಡೀ ತಂಡ ಇವತ್ತು ಸಾಕಾರಗೊಳಿಸಿದೆ. ನಿಮ್ಮ ಮುಂದೆ ಕ್ಷಮೆ ಇರಲಿ ತಂದೆ ಅಂತ ಅದನ್ನು ತಂದು ನಿಲ್ಲಿಸಿದೆ. ಕ್ಷಮೆ ಕೇಳಬೇಕಾಗಿಲ್ಲ. ಕಾರಣ ಯಾಕೆಂದರೆ ನಾವು ಮನಸ್ಸಾರೆ ಇದನ್ನು ಮಾಡಿದ್ದೇವೆ ಅನ್ನೋದನ್ನು ಈ ತಂಡ ಹೇಳ್ತಾ ಇದೆ. ಹೌದಾ ಅಲ್ವಾ? ಅಯ್ಯ ಇದು ಯಾಕೆ ಬಾ ಮಾಡಿದ್ವಿ ಅಂತ ಮಾಡಲಿಲ್ಲ. ಇದನ್ನು ಮಾಡಬೇಕು ನಾವು. ಇದನ್ನು ಮಾಡೋದ್ರಿಂದ ನಾವು ಒಂದು ಕಾರ್ಯವನ್ನು, ಆ ಕಾರ್ಯಕ್ಷೇತ್ರದಲ್ಲಿ ಇರಬೇಕಾದಂತಹ ಕೆಲಸವನ್ನು ಮಾಡಿ ತೋರಿಸ್ತೇವೆ ಅನ್ನುವಂತಹ ಒಂದು ನಂಬಿಕೆಯ ಮೇಲೆ ಇದನ್ನು ಮಾಡಿದ್ದೆ. ಸುರೇಶ್ ನನಗೆ ಗೊತ್ತಿದ್ದ ಹಾಗೆ ಬಹಳ ಅದ್ಭುತವಾದ ನಟ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಹಾಗೆಯೇ ಒಳ್ಳೆಯ ಸಂಘಟಕಾರ. ಏನಾದರೂ ಒಂದು ಕೆಲಸ ತೊಗೊಂಡ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಆ್ಯಂಗಲ್ಗಳಲ್ಲಿ ನೋಡಿ ಕೆಲಸ ಮಾಡ್ತಾನೆ. ಸೊ ಇಲ್ಲೂ ಕೂಡ ಆ ರೀತಿಯಲ್ಲೇ ಕೆಲಸ ಆಗಿರಬಹುದು ಅನ್ನುವ ನಂಬಿಕೆಯ ಮೇಲೆ ನಾನು ಸುರೇಶನ ಜೊತೆ ಮುಂದಿನ ಈ ರಿಲೀಸ್ ಅಂತ ಏನು ಕರೀತೇವೆ, ಆ ದಿನಗಳಲ್ಲಿ ವ್ಯಾಪಾರ ಒತ್ತಟ್ಟಿಗೆ ಇಟ್ಕೊಳ್ಳಿ, ಆದರೆ ಜನರನ್ನು ಅಲ್ಲಿಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನು ಕೇವಲ ಸುರೇಶ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬನೂ ಅದರಲ್ಲಿ ಕೈ ಜೋಡಿಸಬೇಕಾಗುತ್ತೆ. ಹಾಗಾದಾಗ ಮಾತ್ರ ಅದು ಒಂದು ಅರ್ಥದಲ್ಲಿ ಜನರಿಗೆ ಹತ್ತಿರವಾಗ್ತದೆ. ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಏನು ಅನಿಸುತ್ತೆ ಅಂದರೆ, ಅದು ಓಡುತ್ತೆ, ಅಯ್ಯೋ ಅವ್ರು ಬರ್ತಾರೆ, ಅನೌನ್ಸ್ ಮಾಡಿಬಿಟ್ರೆ ಸಾಕು. ಈಗ ಆ ಥರ ಇಲ್ಲ. ನಾವೊಂದು ನಾಟಕ ಮಾಡಿದ್ರೆ ನಾವು ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತೀವಿ, ದಯವಿಟ್ಟು ಬನ್ನಿ ಸರ್ ನಾಟಕ ನೋಡಿ ಅಂತೀವಿ. ಯಾರನ್ನಾರು ಕರ್ಕೊಂಬನ್ನಿ ಸರ್ ಇನ್ನೊಬ್ಬರನ್ನ ಅಂತ ಕೇಳ್ತೀವಿ. ಕಾರಣ ಯಾಕೆಂದರೆ ಇನ್ನೂ ಒಬ್ಬ ಪ್ರೇಕ್ಷಕ ಬರ್ತಾನಲ್ಲ ನಮಗೆ ಅಂತ. ಅದೇ ಗತಿಯಲ್ಲಿ ಇಲ್ಲೂ ಕೂಡ ಮಾಡಬೇಕಾಗುತ್ತೆ. ಇವತ್ತಿನ ಸ್ಥಿತಿ ಆ ರೀತಿ ಇರೋದರಿಂದ ನೀವು ಕೇವಲ ನಿಮ್ಮ ಸ್ನೇಹಿತರು, ಕುಟುಂಬ, ನಿಮ್ಮ ಇವರು ಅಷ್ಟೇ ಅಲ್ಲ, ನಿಮಗೆ ಗೊತ್ತಿಲ್ಲದವರನ್ನು ಅದರೊಳಗೆ ತುಂಬಿಸುವಂತಹ ಕೆಲಸವನ್ನು ಪ್ರೇಕ್ಷಕರಾಗಿ ಅವರಿಗೆ ಬೇಕಾದ್ದನ್ನು ಕೊಡುವಂತಹ ಕೆಲಸವನ್ನು ನೀವು ಸಹಭಾಗಿಗಳಾಗಿ ಇದನ್ನು ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ ಇವತ್ತಿನ ವ್ಯವಸ್ಥೆ. ಈ ವ್ಯವಸ್ಥೆ ಇರೋದೇ ಹಾಗೆ. ಮೊದಲು 1970ನೇ ಇಸುವಿನಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ ಸಿಗಲ್ಲ ಅಂತ ಗಲಾಟೆ ಮಾಡಿದವರು ನಾವು. 70ರಲ್ಲಿ ಏನು ಪರಿಸ್ಥಿತಿ ಇದೆಯೋ 2026ರಲ್ಲಿ ಕೂಡ
ಅದೇ ರೀತಿಯ ಪರಿಸ್ಥಿತಿಯನ್ನು ನೋಡ್ತೇವೆ. ಕಾರಣ ಏನು? ಅದರ ಗಾತ್ರ ಬೇರೆ ಆಗಿರಬಹುದಷ್ಟೇ. ಆಗ ಬರ್ತಾ ಇದ್ದ ಕೇವಲ 70 ಸಿನಿಮಾದಲ್ಲಿ ಆಗ್ತಾ ಇದ್ದದ್ದು ಇವಾಗ ಬರ್ತಾ ಇರುವ 400 ಸಿನಿಮಾದಲ್ಲಿ ಏನಾಗ್ತಿದೆ? ವರ್ಷಕ್ಕೆ 400 ಸಿನಿಮಾ ಸೆನ್ಸಾರ್ ಆಗುತ್ತೆ. ಆ 400 ಸಿನಿಮಾದಲ್ಲಿ ಸುಮಾರು 200 ಸಿನಿಮಾ ಆಚೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ವಾರಕ್ಕೆ 4 ರಿಂದ 5 ಸಿನಿಮಾ ಬಿಡುಗಡೆ ಆಗುತ್ತೆ. 52 ವಾರಗಳು, ಒಂದೊಂದು ವಾರ 11 ಅಂತ ಬೇರೆ ಹೇಳ್ತಾ ಇದೆ, ಪಕ್ಕದಲ್ಲೇ ಕೂತಿದ್ದಾನೆ ಲೆಕ್ಕಾಧಿಕಾರಿ. ಸೊ ಹೀಗಾಗಿ ಒಟ್ಟಿನಲ್ಲಿ ಗಾತ್ರ ದೊಡ್ಡದಾಗ್ತಾ ಇದೆ. ಆ ಗಾತ್ರದ ಮಧ್ಯೆ ನಮ್ಮನ್ನು ನಾವು ಕೂಡಿಸ್ಬೇಕಾದ್ರೆ ನಿಜವಾಗಿಯೂ ನಾವು ಎಲ್ಲರೂ ಶ್ರಮ ಪಡಬೇಕಾಗತ್ತೆ. ಈ ಸಿನಿಮಾ ಮಾಡುವಾಗ ಯಾವ ರೀತಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ರು ಆ ರೀತಿಯ ಎಲ್ಲರೂ ಸೇರಿ ಸಿನಿಮಾವನ್ನು ಗೆಲ್ಲಿಸೋದಕ್ಕೂ ಪ್ರಯತ್ನ ಪಡಬೇಕಾಗುತ್ತೆ. ನಮಗೆ ರವೀಂದ್ರ ಕಲಾಕ್ಷೇತ್ರನೋ ಅಥವಾ ರಂಗಶಂಕರನೋ ಹೊರಗಡೆ ಹೌಸ್ಫುಲ್ ಬೋರ್ಡ್ ಹಾಕಿದಾಗ ಎಲ್ಲರೂ ಬಂದು ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋತೀವಿ. ರಂಗಶಂಕರ ಹೌಸ್ಫುಲ್, ಅಯ್ಯೋ ಕಲಾಕ್ಷೇತ್ರ ಹೌಸ್ಫುಲ್ಲು ಅಂತ. ಹಾಗೆ ಥಿಯೇಟ್ರ್ನಲ್ಲಿ ಎಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೋ ನೀವು ಒಬ್ಬೊಬ್ಬರು ಕೂಡ ಒಂದಷ್ಟು ಜನರ ಜೊತೆಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಆಗ ಅದು 100 ಆಗಿ 100, 1000 ಆಗಿ 1000, 10,000 ಆಗಿ ಲಕ್ಷ ಆಗ್ಬೋದು. ಹಾಗಾಗಲಿ ಅಂತ ಆಶಿಸ್ತೇನೆ. ಅದು ಬಹಳ ಮುಖ್ಯ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ, ಇವತ್ತಿನ ಪ್ರಾಯೋಗಿಕ ಚಿತ್ರಗಳೇನಿದೆ, ಯಾಕೆ ಎಲ್ಲರೂ ಲೋ ಬಡ್ಜೆಟಲ್ಲಿ ಇದ್ದಾರೆ, ಯಾರೂ ಹೈ ಬಡ್ಜೆಟ್ ಇಲ್ಲ. ಹೈ ಬಡ್ಜೆಟ್ಲಿರೋ ಸ್ಟಾರ್ಗಳು ಮಾತ್ರ. ಅದನ್ನು ನಿನ್ನೆ ಯಾರೋ ಸೆಮಿನಾರ್ನಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು, ಕೆ ವಿ ಪ್ರಭಾಕರ್ ಅಂತ ಕಾಣುತ್ತೆ. ಯಾರು ಕೊಟ್ಟರು ಸ್ವಾಮಿ ಇವರಿಗೆ ಸ್ಟಾರ್ಗಿರಿಗಳನ್ನ ಅಂತ ಕೇಳಿದ್ರು. ಅಂದರೆ ಅವ್ರಿಗೆ ಅವರೇ ಇಟ್ಕೊಂಡ್ಬಿಟ್ರು ಎಲ್ಲ ಸ್ಟಾರ್ಗಳನ್ನು, ಏನೇನೋ ಸ್ಟಾರ್ಗಳ ಹೆಸರುಗಳನ್ನ. ಆದರೆ ಅಣ್ಣವ್ರಿಗೆ ಆ ರೀತಿ ಯಾರೂ ಹೇಳಲೇ ಇಲ್ಲ. ಅವರಿಗೆ ಎಲ್ಲವನ್ನ ಜನ ಅಭಿಮಾನವಾಗಿ ಕೊಟ್ಟಿದ್ದು, ಅವರಾಗ ಅವ್ರು ಇಟ್ಕೊಂಡಿದ್ದಲ್ಲ. ಇಂತಹ ಸಮಯದಲ್ಲಿ ಇಂತಹ ಒಂದು ಪ್ರಾಯೋಗಿಕ ಚಿತ್ರಗಳು ಬರುವಾಗ ಅದರ ಹಿನ್ನೆಲೆ ಮತ್ತು ಅದರ ಮುನ್ನೆಲೆ, ಅದರ ಎಲ್ಲ ಜವಾಬ್ದಾರಿಯೂ ನಿಮ್ಮದೇ, ಈ ತಂಡದ್ದೇ. ನಾವು ಮೊದಲು ಹೇಳ್ತಾ ಇದ್ದೀವಿ, ಯಾವುದೋ ಡಿಸ್ಟ್ರಿಬ್ಯೂಟರ್ ಕೊಟ್ಬಿಟ್ರೆ ಅವ್ನು ಮಾಡ್ಕೋತಾನೆ ಅಂತ. ಮಾಡ್ಕೋತಾನೆ ಅಷ್ಟೇ ಅವನು. ಸೊ ಅದರಿಂದ ಅದನ್ನು ನೋಡ್ಕೋಬೇಕಾಗಿದ್ದು ನಿರ್ಮಾಪಕ, ನಿರ್ದೇಶಕ ಮತ್ತು ತಂಡದ ಕೆಲಸ ಆಗುತ್ತೆ. ಸೊ ಈ ಎಲ್ಲ ಒಂದು ರೀತಿಯ ಕ್ಷೋಭೆಯ ಸುತ್ತ ಇರುವಂತಹ ಈ ಕ್ಷಣಗಳಲ್ಲಿ, ಆ ಕ್ಷೋಭೆಯ ಕ್ಷಣಗಳಲ್ಲಿ ನಮಗೆ ಭಾಳ ಖುಷಿ ಆಗೋದು ಏನಪ್ಪ ಅಂತಂದರೆ, ಒಂದು ಅದ್ಭುತವಾದಂತಹ ಒಂದು ಕಲಾಕೃತಿಯ ಹಿಂದೆ ಒಂದು ಅನುಭವಿ ಮನಸ್ಸಿದೆ. ಆ ಅನುಭವಿ ಮನಸ್ಸಿನ ಜೊತೆಯಲ್ಲಿ ಒಂದು ಅನುಭವಿ ತಂಡ ಇದೆ. ಇವರೆಲ್ಲರೂ ಹೊಸಬ್ರಲ್ಲ ಅಣ್ಣ. ಎಷ್ಟೋ ಜನ ಅಲ್ಲಲ್ಲಿ ಕೆಲಸ ಮಾಡಿದ್ದಾರೆ, ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಆ ಎಲ್ಲ ಕೆಲಸಗಳನ್ನು ನಾವು ನೋಡಿದಂಗೆ ಐ ಥಿಂಕ್ ಮಂಜುನಾಥ ಹೆಗ್ಡೆ ಬಂದಿದ್ದಾನ, ಅವನು ಕಳಿಸ್ಬಿಟ್ಟಿದೆಯಲ್ಲ ಮೇಲಕ್ಕೆ, ಅದಕ್ಕೆ ಬಂದಿಲ್ಲ. ಸಿನಿಮಾದಲ್ಲಿ ಕಳಿಸ್ಬಿಟ್ಟಿದ್ದಾನೆ, ಅದರಿಂದ ಅವನೆಲ್ಲ ಬಂದಿಲ್ವೇನೋ ಅನ್ಕೊಂಡು. ಅಲ್ಲ, ಒಟ್ಟಿನಲ್ಲಿ ಅವನು ಫಸ್ಟ್ ಶಿವಮೊಗ್ಗದಲ್ಲಿ ಬಂದಾಗ ನನ್ನ ಸೀರಿಯಲ್ಲೇ ಮೊದಲು ಮಾಡಿದ್ದವನು ಮಂಜುನಾಥ ಹೆಗ್ಡೆ. ಅಂದರೆ ನಿರಂತರವಾಗಿ ಅಂದಿನಿಂದ ಸುಮಾರು 26-28 ವರ್ಷಗಳ ಹಿಂದಿನಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿರೋರೇ ಎಲ್ಲರೂ. ಅಮ್ಮನ ಪಾತ್ರ ಮಾಡಿರೋರು ಕೂಡ ಪ್ರತಿಯೊಬ್ಬರು. ಸೊ ಅಲ್ವಾ, ರೆಂಟಬಲ್. ಸೊ ಪ್ರತಿಯೊಬ್ಬರೂ ಕೂಡ ನುರಿತರು, ಪರಿಣಿತರು. ಅವರ ಪರಿಪೂರ್ಣವಾದಂಥ ಪರಿಶ್ರಮ ಏನಿದೆ ಅದು ಇಲ್ಲಿ ಕಾಣ್ತಾ ಇದೆ, ಕಾಣಬೇಕು. ಅದೇ ನಮ್ಮ ಆಶಯ. ಇಷ್ಟೆಲ್ಲ ಚೆನ್ನಾಗಿದ್ದು, ಎಲ್ಲ ಗೊತ್ತಿದ್ದು, ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಅನ್ಕೋಬಾರ್ದು. ಇಷ್ಟೆಲ್ಲ ಗೊತ್ತಿದ್ದು, ಎಲ್ಲ ಚೆನ್ನಾಗಿದ್ದು, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ತೃಪ್ತಿಯಾಗಿದೆ, ನಿಮ್ಮ ಮನಸ್ಸುಗಳಿಗೆ ತೃಪ್ತಿಯಾಗಿದೆ. ಆ ತೃಪ್ತಿಯನ್ನು ಪ್ರೇಕ್ಷಕರ ಜೊತೆ ಹಂಚ್ಕೋಬೇಕು. ಆಗಲೇ ಸಿನಿಮಾ ಸಕ್ಸಸ್. ದುಡ್ಡು ಮಾಡುತ್ತೆ, ಅವಾರ್ಡ್ ಬರುತ್ತೆ, ಇತ್ಯಾದಿಗಳು ನಂತರದ ಬೋನಸ್ಗಳು. ಆ ಬೋನಸ್ಗಳಿಗಾಗಿ ನಾವು, ಆ ಬೋನಸ್ಸೇ ನಮ್ಮ ಗುರಿ ಏನಂದರೆ ಆಗೋದಿಲ್ಲ. ಇವೆಲ್ಲ ಮನಸ್ಸನ್ನು ಮುಟ್ಟುವಂತಹ ಕೆಲಸ ಏನಿದೆ ಅದಾದ ಮೇಲೆ ಅದು ತಾನಾಗಿ ಬಂದರೆ ಸಂತೋಷ. ಎಲ್ಲದರ ಹಿಂದೆ ರಾಜಕೀಯ ಇದೆ, ಪ್ರತಿಯೊಂದರ ಹಿಂದೆ ರಾಜಕೀಯ ಇದೆ, ಸಬ್ಸಿಡಿ ಹಿಂದೆನೂ ರಾಜಕೀಯ ಇದೆ. ಸೊ ಇವೆಲ್ಲ ಇರುವಾಗ ಅವೆಲ್ಲ ಷರತ್ತುಗಳನ್ನು ದಾಟಿ ಬರುವಂತಹ ಒಂದು ಸಿನಿಮಾವನ್ನು ತಂದಿರುವಂತಹ ಮುರುಘಾ ಸುರೇಶ್ ಮತ್ತು ಆ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನೀವು ಅಪೋಲಜಿಟಿಕ್ ಆಗಬೇಕಾಗಿಲ್ಲ. ಯಾವುದು ಟೈಟ್ಲ್ ಚೆನ್ನಾಗಿದೆ, ಆದರೆ ಸಿನಿಮಾದ ಇಂಡಸ್ಟ್ರಿಯಲ್ಲಿ ಕ್ಷಮೆ ಇರಲಿ ತಂದೆ ಅಂತ ಕೇಳಬೇಡಿ.
ನಾವು ಇದ್ದೇವೆ ತಂದೆ ಅನ್ನೋ ಮಾತನ್ನು ಅಲ್ಲಿ ಹೇಳಿ ಮುಚ್ಚುವ. ಎಲ್ರಿಗೂ ನಮಸ್ಕರಿಸ್ತಾ, ವೇದಿಕೆ ಮೇಲೆ 3 ಜನ ಅಣ್ಣಂದಿರನ್ನ ಕೂರಿಸಿ ನನಗೆ ಮಾತಾಡೋಕ್ಕೆ ಕೊಟ್ಟಿದ್ದಾರೆ. ಒಂದು ನಾಗಣ್ಣ, ಒಂದು ಚಂದ್ರಣ್ಣ, ಇನ್ನೊಂದು ರಾಮಣ್ಣ. ಈ 3 ಜನ ದಿಗ್ಗಜರು ಎಲ್ಲ. ನಾವು ಇವರೆಲ್ಲ ಚಿತ್ರರಂಗಕ್ಕಿದ್ದಾಗ ನಾವಿನ್ನ ಅವಾಗ ಅಂಬೇಗಾರ ಹಿಡ್ಕೊಂಡು ಹೊರಗಡೆ ಬರ್ತಾ ಇದ್ವಿ. ಅದು ಇನ್ನೂ 10 ವರ್ಷ ಆದ್ಮೇಲೆ ಹೇಳ್ತಾರೆ. ಇಲ್ಲಿ ಇವತ್ತಿನ ಕೇಂದ್ರ ಬಿಂದು ನಮ್ಮ ಮೂಕ್ ಸುರೇಶ್ ಅವರು. ಮೂಕ್ ಸುರೇಶ್ ಅವ್ರ ಬಗ್ಗೆ ಆಲ್ರೆಡಿ ಮೇಷ್ಟ್ರು ನಮ್ಮ ನಾಗಬಣ್ಣ ಸರ್ ಎಲ್ಲ ಹೇಳಿದ್ದಾರೆ. ಬಹುಮುಖ ಪ್ರತಿಭೆ, ವ್ಯಕ್ತಿತ್ವ. ಹಾಗೆಯೇ ಯಾವುದಾನ ಒಂದು ವಿಚಾರಕ್ಕೆ ಪಟ್ಟಿಡೋದು ನಿಂತ್ಕೊಂಡ್ರೆ ಅದು ಸರಿ ಹೋಗೋ ತನಕನೂ ಬಿಡಲ್ಲ ಅನ್ನೋದನ್ನ ನಾನು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಏನು ನಿಮ್ಮ ಕಿರುತೆರೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಾವು ಕಾರ್ಯದರ್ಶಿಗಳಾಗಿ ಎಂಟ್ರಿ ಕೊಟ್ಟರೆ, ಅದಾದ ಮೇಲೆ ನಾನು ನಿಮ್ಮನ್ನು ಸ್ಟಡಿ ಮಾಡಿದ್ದು, ನೀವು ಯಾವುದನ್ನು ಹಿಡಿದ್ರೂ ಕೂಡ ಬಿಡಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ತೀರಿ ಅಂತ ನಿಮ್ಮ ಅಧ್ಯಕ್ಷರು ಕೂಡ ಇಲ್ಲೇ ಮೇಲ್ಗಡೆ ಇದ್ದಾರೆ, ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು. ಕ್ಷಮೆ ಇರಲಿ ತಂದೆ, ಆ ಟೈಟಲ್ಲು ಓಪನಿಂಗಲ್ಲಿ ಆ ಲಿರಿಕಲ್ ಸಾಂಗ್ ನೋಡ್ತಿದ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ತಂದೆಯ ನೆನಪು ಬಾರದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಎಸ್ಪೆಷಲಿ ಆ ಸಾಂಗಲ್ಲಿ ಯಾರಿಗೆ ಬಂತೋ ಬಿಡ್ತೋ ಗೊತ್ತಿಲ್ಲ, ನನಗಂತರೂ ಬಂತು. ಆದರೆ ಇವಾಗ ಕ್ಷಮೆ ಕೇಳೋಣ ಅಂದ್ರೆ ನಮ್ಮ ಅಪ್ಪ ಇಲ್ಲ. ಭಾಳಷ್ಟು ತಪ್ಪುಗಳನ್ನ ನಾವು ಮಾಡಿದ್ವಿ. ಚಿತ್ರರಂಗಕ್ಕೆ ಬರ್ತೀನಿ ಅಂದಾಗ ನಮ್ಮ ತಂದೆ ನನ್ನನ್ನು ಬೇಡ ಅಂತ ಭಾಳ ಇದು ಮಾಡಿದರು, ಅಂದರೆ ವಿರೋಧ ವ್ಯಕ್ತಪಡಿಸಿದರು. ಕೊನೆಗೆ ನಿಮ್ಮ ಮಠ ಯಾವುದು ಗುರುಗಳು, ಅಷ್ಟಲಜರ ದೊಡ್ಡ ಅಷ್ಟಲಜರದ ಸ್ವಾಮಿಗಳು, ಕೋಡಿ ಮಠದ ಗುರುಗಳು ಹೇಳಾದ ಮೇಲೆ, ಇಲ್ಲ ನಿನ್ನ ಮಗಂದು ಏನೂ ತೊಂದರೆ ಆಗಲ್ಲ, ಅವನು ನಿನಗೆ ಕೆಟ್ಟ ಹೆಸರು ಥರ ಅಂಥದನ್ನು ಏನೂ ಮಾಡಲ್ಲ, ಅವನು ನಿನ್ನ ಹೆಸರು ಉಳಿಸ್ತಾನೆ ಅಂತ ಅವ್ರು ಹೇಳಾದ ಮೇಲೆ ನಮ್ಮಪ್ಪ ನನಗೆ ಬೈಯೋದು ಬಿಟ್ಟಿದ್ದು. ಹಿಂಗಾಗಿ ನಾನು ಅವ್ರನ್ನ ಕ್ಷಮೆ ಕೇಳಲೇಬೇಕು. ಬಟ್ ಕ್ಷಮೆ ಕೇಳೋಕೆ ಅವರಿಲ್ಲ, ಕೇಳ್ಕೊಳ್ಳೋಣ. ಆದರೆ ದಯಮಾಡಿ ನಾನು ಹೇಳ್ತೀನಿ, ಇಂಥ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿಗಳನ್ನು ಭರಣ ಸರ್ ಹೇಳ್ದಂಗೆ ನಾವುಗಳು ಅಷ್ಟೇ ಅಲ್ಲ, ಚಿತ್ರಮಂದಿರ ತುಂಬಿದೆ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಲ್ಲ, ಪ್ರತಿಯೊಬ್ಬರು ಬರಬೇಕು. ಪ್ರಾಯಶಃ ನಾನು ಒಂದು ಆ ಶೀರ್ಷಿಕೆಯನ್ನು ನೋಡಿ, ಟೀಸರ್ನ ನೋಡಿ, ಸಾಂಗ್ನ ನೋಡಾದ ಮೇಲೆ, ಲಿರಿಕಲ್ ಸಾಂಗ್ನ ನೋಡಾದ ಮೇಲೆ ನನಗನ್ಸಿದ್ದು, ಯಾವುದೇ ತಪ್ಪು ಮಾಡತಕ್ಕಂಥ ಮಕ್ಕಳು ಹುಟ್ಟಿದ್ರೂ ಕೂಡ ಅವರು ಬದುಕಿದ್ದಾಗಲೇ ಅವ್ರ ಥರ ನಡ್ಕೊಂಡು ಜೀವನ ಮಾಡಿಕೊಂಡು ಅವ್ರ ಸಾವನ್ನು ಸಂತೋಷವಾಗಿ ಕಳೀಲಿಕ್ಕೆ ಅವಕಾಶ ಮಾಡಿಕೊಡಿ. ಅವರು ಸತ್ತ ಮೇಲೆ ಕ್ಷಮೆ ಇರಲಿ ತಂದೆ ಅಂತ ಹೇಳ್ಕೊಂಡು ಕುಂತ್ರೆ ಯಾವುದೂ ಉಪಯೋಗ ಆಗಲ್ಲ ಅನ್ನೋ ಒಂದು ತಿರುಳನ್ನ ಇಟ್ಕೊಂಡು ತಾವು ಸಿನಿಮಾ ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಇವತ್ತೇ ಎಲ್ಲವನ್ನೂ ನೋಡಿದ್ದು. ಒಳ್ಳೇದಾಗಲಿ. ಇಡೀ ತಂಡ, ಹೊಸಬ್ರು ತಂಡ ಅಂತಲ್ಲ, ನುರಿತರ ತಂಡ. ಹಾಗೇನೇ ಈ ಒಂದು ನಿಮ್ಮ ತಂಡ, ಅಂದರೆ ನೀವು ಒಬ್ಬರು ನಿರ್ಮಾಪಕರಾಗಿ ಮೊಟ್ಟ ಮೊದಲನೇ ಚಿತ್ರ ಅಂತ ಕಾಣಿಸುತ್ತಲ್ಲ, ನಿರ್ಮಾಪಕರಾಗಿ ಪ್ರಾಯಶಃ ಇಷ್ಟು ವರ್ಷಗಳ ಕಾಲ ಬೇರೆಯವ್ರ ನಿರ್ಮಾಣದ ಚಿತ್ರದಲ್ಲಿ ತಾವು ನಟನೆ ಮಾಡಿದಾಗ ಚಿತ್ರರಂಗದ ಕಷ್ಟ ಸುಖಗಳು ಏನು ಅನ್ನೋದನ್ನು ಸಂಪೂರ್ಣವಾಗಿ ತಮಗೆ ಅರಿವಾಗಿರಲಿಲ್ಲ ಅಂತ ಕಾಣಿಸ್ತದೆ. ಪ್ರಾಯಶಃ ಈ ಸಿನಿಮಾದಲ್ಲಿ ಅರಿವಾಗಿರುತ್ತೆ ಅಲ್ವಾ. ಆಮೇಲೆ ಭರಣ ಸರ್ ಇನ್ನೊಂದನ್ನು ಸೂಕ್ಷ್ಮವಾಗಿ ಹೇಳಿದ್ರು, ನೀವೇನೋ ಮಾಡಿದಿರಿ ಬೇರೆಯವ್ರು ಬಂದು ಮಾಡ್ಕೊತಾರೆ ಅಂತೇಳಿ, ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಆ ಥರ ಅಂಥ ವಾತಾವರಣ ಬಂದಾಗ ನುರಿತರು ಮೇಷ್ಟ್ರು ಇದ್ದಾರೆ, ಭರಣ ಸರ್ ಇದ್ದಾರೆ, ನಾನಿದ್ದೀನಿ, ರಾಮಣ್ಣ ಇದ್ದಾರೆ, ಇನ್ನೂ ಭಾಳಷ್ಟು ಜನ, ರವಿ, ಇವು ಎಲ್ಲ ಹಂತದಲ್ಲೂ ಎಲ್ಲವನ್ನೂ ನೋಡ್ಕೊಂಡು ಬಂದವ್ರೆ. ಸೊ ಈ ಥರದವರೆಲ್ಲ ಇದ್ದಾಗ ಇಂಥದ್ದು ಸಂದರ್ಭದಲ್ಲಿ ದಯಮಾಡಿ ನೋಡಿಕೊಂಡು ಆಮೇಲೆ ಈಗ 8-10 ಸಿನಿಮಾಗಳು ರಿಲೀಸ್ ಆಗುವಾಗ ದಯವಿಟ್ಟು ಸಿನಿಮಾಗಳನ್ನ ಮಾಡಬೇಡ್ರಿ. ಭರಣ ಸರ್ 4-8 ಅಂದರು. ಇಲ್ಲ, ಈ ಒಂದು 5-6 ವಾರದ ಕೆಳಗಡೆ ವೆಂಕಟೇಶ್ 11 ಸಿನಿಮಾ ಆಯಿತಾ. 11ರಲ್ಲಿ ಒಂದಾನ ಅಟ್ಲೀಸ್ಟ್ ಹೆಸರು ಹೇಳಕ್ಕೆ 4ನೇ ದಿವಸಕ್ಕೆ ಯಾವೂ ಇರಲಿಲ್ಲ. ಅಂಥ ವಾತಾವರಣ ಸೃಷ್ಟಿ ಆಗಬಾರ್ದು. ಆಮೇಲೆ ಸಾಧ್ಯವಾದಷ್ಟು ಪರ್ಸೆಂಟೇಜಲ್ಲಿ ಥಿಯೇಟ್ರ್ಗಳನ್ನು ರಿಲೀಸ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡು, ನೀವು ಹಾಕಿದ ಬಂಡವಾಳ ಇವತ್ತು ಹೇಳಿದ್ರಲ್ಲ, 200 ಸಿನಿಮಾ ಇದ್ದಾಗ ಬೇರೆ ಇತ್ತು, 400 ಸಿನಿಮಾದಾಗ ಬೇರೆ ಆಗ್ತಾಯಿತ್ತು ಅಂತೇಳಿ 200 ಸಿನಿಮಾದವ್ರು ಪ್ರಯತ್ನ ಮಾಡ್ತಾರೆ ಅಂದರು. ಇಲ್ಲ, ನಾನು ಒಬ್ಬ ಅಲ್ಲಿ ಅಧ್ಯಕ್ಷನಾಗಿ ಕುಂತಾಗ ಕಣ್ಣಾರೆ ನೋಡಿದ್ದೀನಿ. ಇನ್ನು 400ರಲ್ಲಿ 4 ವಾಪಸ್ ಬರ್ತವೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬರ್ತವೆ. ಇನ್ನೊಂದು 4-5 ಹಾಕಿದ ಬಂಡವಾಳ ವಾಪಸ್ ಬರುತ್ತೆ. ಇನ್ಯಾವು ಬಂದಿರೋಕ್ಕೆ ಸಾಧ್ಯವಿಲ್ಲ. ಇದು ನಾನು ಬೇಕಾದ್ರೆ ಅಂಕಿ ಅಂಶಗಳನ್ನು ಕೂಡ ಕೊಡೋಕ್ಕೆ ರೆಡಿ ಇದ್ದೀನಿ. ಆಸೆನ ಇಟ್ಕೊಂಡು ಹಾಕಿದ್ದು ಬಂದರೂ ಸಾಕು ಅಂತೀರಾ? ಓಕೆ, ಇದನ್ನ ನನ್ನ ಹತ್ರ ಹೇಳ್ದಂಗೆ ಮೈಕಲ್ಲಿ ಹೇಳಕ್ ಹೋಗ್ಬೇಡಿ. ನಾಳೆಯಿಂದ ಡಿಸ್ಟ್ರಿಬ್ಯೂಟರ್ ಜಾಸ್ತಿ ಆಗ್ತಾರೆ ನಿಮ್ಮ ಹತ್ರ. ಕೇಳಿಸ್ತಾ? ಓಕೆ, ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ ಪ್ರತಿಯೊಂದು ತಂಡದ ಎಲ್ಲರಿಗೂ. ಈಗ ಇವ್ರು ಹೇಳ್ದಂಗೆ ಎಲ್ಲರಿಗೂ ಹಳಬ್ರ ಇದ್ದೀರಿ, ಎಲ್ಲ ನುರಿತರೇ ಇದ್ದೀರಿ. ಅರುಣ್ ಸಾಗರ್ ಅವರು ತಮ್ಮ ಜೊತೆನಲ್ಲಿದ್ದಾರೆ.
ಅಂತ ಅವ್ರ ಬಾಯಿಂದ ಕ್ಷಮೆ ಇರಲಿ ತಂದೆ ಅಂತೇಳಿ ನಾನಂತರೂ ಹೇಳೇ ಹೇಳ್ತೀನಿ. ಆದರೆ ಕ್ಷಮೆ ಇರಲಿ ತಂದೆ ಅಂತ ನನಗಂತೀನಿ, ಟೈಟ್ಲ್ ಹೇಳೋದು ಹೇಳ್ತೀನಿ, ನಮ್ಮ ಅಪ್ಪನೂ ಕೇಳ್ಕೊಂಡ್ಬಿಡ್ತೀನಿ ಕ್ಷಮೆ ಇರಲಿ ತಂದೆ ಅಂತ. ಎಷ್ಟು ಜನ ನೀವು ಇಷ್ಟು ದಿವಸ ನಿರ್ಮಾಣ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ನಿರ್ದೇಶನ ಮಾಡಿಕೊಂಡು ನಟರೆಲ್ಲ ನಿಮ್ಮ ಜೊತೆಯಲ್ಲಿ ಕೋಆರ್ಟಿಸ್ಟ್ಗಳಿದ್ದಾರೆ. ದಯಮಾಡಿ ಸಾಧ್ಯವಾದಷ್ಟು ಅವ್ರನ್ನ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನಿಮಗೆ ಅಂದರೆ ಯಾರೂ ಇಲ್ಲ ಅನ್ನಲ್ಲ, ಕ್ಷಮೆ ಇರಲಿ ತಂದೆ ಸಿನಿಮಾನ ದಯವಿಟ್ಟು ನೋಡ್ರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ದಯವಿಟ್ಟು ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಅವ್ರವ್ರ ತಂದೆ ನೆನಪು ಇದ್ದೇ ಇರ್ತದೆ. ಆ ನೆನಪು ಬರಲೇಬೇಕು. ಅದಕ್ಕೋಸ್ಕರ ನೀವೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಸಿನಿಮಾ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವುಗಳಿದ್ದೀವಿ. ಚಿತ್ರಕ್ಕೆ ಯಶಸ್ವಿ ಸಿಗಲಿ ಆ್ಯಂಡ್ ತುಂಬ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಕೇಳ್ಕೊತಾ ಶುಭಾಶಯಗಳನ್ನ ಕೋರ್ತೀನಿ. ನಮಸ್ಕಾರ. ಅನೇಕ ಪ್ರಯತ್ನವನ್ನು ಮಾಡಿದ್ದೀನಿ. ಯಾಕೆಂತಂದರೆ ಎಲ್ಲರೂ ಏನು ಉದ್ದೇಶ ಏನು ಅಂತ ಅಂದ್ಬಿಡಿ. ಈಗ ನಮ್ಮ ಸುಮಾರು ಜನ ನಿರ್ದೇಶಕರು ಮತ್ತು ಕೆಲವು ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ಸಿನಿಮಾ ಮಾಡಿದ್ಮೇಲೆ ನೀವು ಬೆಂಗಳೂರು ಫೆಸ್ಟಿವಲ್ಗೂ ಕೂಡ ನಾನು ಸಬ್ಮಿಟ್ ಮಾಡಿದ್ದೆ. ಉದ್ದೇಶ ಏನು ಅಂತ ನನಗೆ ಉದ್ದೇಶ ನನಗೆ ಮನಸ್ಸಾಯಿತು. ನಾಟಕ ಮಾಡ್ತಾ ನಾಟಕ ನಾನು ಸಂಘಟನೆ ಮಾಡಿ ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡೆ, ಮತ್ತೆ ನಿರ್ದೇಶನ ಮಾಡಬೇಕು ಅಂದ್ಕೊಂಡೆ. ಎಲ್ಲವನ್ನೂ ಮಾಡಿದೆ. ಎಲ್ಲವನ್ನೂ ಮಾಡಾದ್ಮೇಲೆ ಸೀರಿಯಲ್ ಮಾಡೋಕ್ಕಂತೂ ಆಗಲ್ಲ, ನಮ್ಗೆ ಅಷ್ಟೊಂದು ದುಡ್ಡಿಲ್ಲ. ಒಂದು ಜೊತೆಗೆ ನಮಗೆ ಚಾನಲ್ಗಳು ಯಾವುದೋ ಒಪ್ಪುವಂಥ ಪರಿಸ್ಥಿತಿನೂ ಇಲ್ಲ. ಆದರೆ ಸಿನಿಮಾ ಮಾಡ್ಬೋದಲ್ಲ ಅಂತ. ಯಾಕೆ ಸಿನಿಮಾ ಮಾಡಬೇಕು ಅಂತ ನನ್ನ ಮನಸ್ಸು ಬಂತು ಅಂತಂದರೆ, ನನ್ನ ಗೆಳೆಯರಾದಂಥ ಪಿ ಶೇಷಾದ್ರಿ ಅವ್ರ ಜೊತೆ ಭಾಳಷ್ಟು ವರ್ಷಗಳಿಂದ ಒಡನಾಟ ಆಯಿತು. ಎಲ್ಲ ಸ್ನೇಹಿತರು ಗುರುಗಳ ಜೊತೆ ಒಡನಾಟ ಇದ್ದಿದ್ದ ಜೊತೆಗೆ ಅವ್ರ ಜೊತೆ ಒಡನಾಟ ಆಯಿತು. ಅವ್ರ ಜೊತೆ ಸೇರ್ಕೊಂಡು ಮುನ್ನುಡಿ ಮತ್ತು ಅತಿಥಿಯ ಜೊತೆಗೆ ಸಹ ನಿರ್ಮಾಪಕನಾಗಿ ನಾನು ಸುಮ್ಮನೆ ಒಂದು ಆಸೆ ಇತ್ತು, ನಾನು ಜೊತೆಲಿರ್ಬೋದಾ ಅಂತ. ಏನು ಸುರೇಶ್ ಜೊತೆಲಿರಿ ನೀವು, ಸರಿ ಆಮೇಲೆ ಒಟ್ಟಿಗೆ ದುಡ್ಡು ಹಾಕೋಣ ಅಂತ ಅದು ಆಯಿತು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಉಲ್ಟಾ ಪಲ್ಟಾ NS ಶಂಕರ್ ಅವರು ಅಲ್ಲಿ ಸಹ ನಿರ್ಮಾಪಕನಾಗಬೇಕಾಗಿತ್ತು. ಯಾಕೋ ಆಗಲಿಲ್ಲ. ನಂತರ ಅವೆರಡು ಸಿನಿಮಾ ಆಗಿ ಅದು ಗೆದ್ದ ಮೇಲೆ ಸಿನಿಮಾ ಮಾಡೋಣ ಶೇಷಾದ್ರಿ ಅಂತಂದು. ಆಮೇಲೆ ಅವರು ಭಾಳ ಬ್ಯುಸಿ ಆದರು, ಸಿನಿಮಾ ಮಾಡೋ ಪುರ್ಸೊತ್ತಲ್ಲಿ ಇರಲಿಲ್ಲ. ಅವರು ಸಿನಿಮಾಗಳನ್ನು ಮಾಡ್ಕೋತಾ ಇದ್ರು. ನಂತರ ನಾನು ನಿವೃತ್ತಿ ಆದಮೇಲೆ ಇಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಶೇಷಾದ್ರಿ ಹತ್ರ ಕೂತ್ಕೊಂಡೆ ಮಾಡೋಣ ಅಂತ. ಆವಾಗ ಸುರೇಶ್ ನನಗೆ ಒಳ್ಳೆ ಕಥೆಗಳು ಸಿಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮಾತಾಡ್ತಿದ್ರು. ಕೊನೆಗೆ ನನಗೆ ಒಂದು ಕತೆ ಹರೀಶ್ ಅವರು ತಂದಾಗ ನನಗೆ ಭಾಳ ಇಷ್ಟ ಆಯಿತು. ನನಗೆ ಇದನ್ನು ನಾನು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಸ್ನೇಹಿತರೆಲ್ಲ ನಮ್ಮ ವೆಂಕಟೇಶ್ ಅಂತ ಅಂದ್ಬಿಟ್ಟು ಶೇಷಾದ್ರಿ ಅಂತ ಅಸೋಸಿಯೇಟ್ ಆಗಿದ್ರು. ಅವರು ಮತ್ತು ಇನ್ನಿಬ್ಬರು 3 ಜನ ಸೇರಿ ನೀವು ಮಾಡ್ಬೋದು ಅಂತಂದರು. ನಾವು ಇರ್ತೀವಿ ಮಾಡಿ ನೀವು ಅಂತ. ಕೊನೆಗೆ ಅದಕ್ಕಿಂತ ಮುಂಚೆ 2 ಡಾಕ್ಯುಮೆಂಟ್ರಿ ಸಾವಂತ್ ಅಂತ ಅಂದ್ಬಿಟ್ಟು ಅಸೋಸಿಯೇಟ್ ಒಪ್ಪಿದ್ರು ನನ್ನ ಗೆಳೆಯ. ಅವನು ಲಾಸ್ಟ್ ಮಿನಿಟಲ್ಲಿ ಡೈರೆಕ್ಟ್ ಮಾಡ್ತೀನಿ ಅಂದೊಂದು ಕೈ ಕೊಟ್ಬಿಟ್ಟ ಬೆನ್ನು ಅಂತ. ಕೊನೆಗೆ ಆ ಶಾರ್ಟ್ಗಳ ಲೀಸ್ಟ್ ಮಾಡಿಕೊಂಡಿದ್ದೆ. ಇಡೀ ಡಾಕ್ಯುಮೆಂಟ್ರಿಯ ಎಲ್ಲ ರೂಪರೇಷೆಗಳನ್ನ ನಾನು ಬರೆದಿಟ್ಟಿದ್ದೆ, ಸ್ಕ್ರಿಪ್ಟಿಂದ ಹಿಡಿದು ಎಲ್ಲದನ್ನು ಬರೆದಿಟ್ಟಿದ್ದೆ. ಆಮೇಲೆ ನೀನೇ ಮಾಡ್ಬೋದ, ಇಷ್ಟೆಲ್ಲ ಬರೆದಿದ್ಯಾ, ನೀನು ಮಾಡ್ಬೋದು, ನಾನೇ ಆಗಬೇಕು ಅಂತ. ನೋಡಿ ಇವೆಲ್ಲ ಕಾರಣ ಹೇಳಿ ತಪ್ಪಿಸ್ಕೊಬೇಡ, ನೀನು ನಿಜವಾಗ್ಲೂ ಬೆನ್ನೋ ಬಂದಿಲ್ಲ ನಿಮಗೆ ಅಂತ. ಕೊನೆಗೆ ಇಲ್ಲ ನಿಜವಾಗ್ಲೂ ಬೆನ್ನು ಅಂತ ಎಲ್ಲ ಮೆಡಿಕಲ್ ರಿಪೋರ್ಟ್ ತೋರಿಸ್ತಾ ಕೊನೆಗೆ ನಾನು ಅನಿವಾರ್ಯ ಹೋಗ್ಲೇಬೇಕಾಯ್ತು, ಅರ್ಜೆಂಟ್ ಇತ್ತು. ಹಾಗಾಗಿ ಈ ರಾಜೇಂದ್ರ ಕಾರ್ ಅಂತ ಹಾಡು ಬರ್ಕೊಟ್ಟಿದ್ದೆ, ಅವನು ಬೇಕಾಬಿಟ್ಟು ಬರ್ಕೊಟ್ಟಿದ್ದೆ. ನೀನಿಗೆಲ್ಲ ನೀನು ದುಡ್ಡು ಕಳ್ಕೊತೀಯ ನೀನು ಅಷ್ಟೇ ಅಂತ ಅಂದ್ಬಿಟ್ಟು ಅಂತ. ನಾನೇ ನಿನ್ಗೆ 50,000 ಕೊಡ್ಬೇಕು ನನಗೆ ಗೊತ್ತಿಲ್ಲ, ಅವ್ರು 50,000 ಕೊಡ್ತಾರೆ, ನೀನು ಕಳ್ಕೊತೀಯೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹಾಡೆಲ್ಲ ನೋಡಿದ್ಮೇಲೆ ನನ್ನ ಅದು ಚಿತ್ರೀಕರಣ ಆದಮೇಲೆ ನೋಡಿ ಪರವಾಗಿಲ್ಲ ಕಣ, ಒಂದು ಸ್ವಲ್ಪ ನಿನಗೂ ಒಂದು ಸ್ವಲ್ಪ ವಿಷನ್ ಇದೆ ಅಂತ. ಹೌದಾ ಅಂದ್ಬಿಟ್ಟೆ ನನಗೊಂದು ಸ್ವಲ್ಪ ಧೈರ್ಯ ಬರ್ತಾವೆ. ಇಷ್ಟೆಲ್ಲ ಹಿನ್ನೆಲೆ ಇದ್ದಾಗ ನಾಟಕ ಮಾಡಿದಾಗ, ನಾಟಕಗಳನ್ನು ನಾನು ಮಾಡಿದ ನಾಟಕ ನಾನು ನೋಡಿದಾಗ, ಜನ ಅದನ್ನು ನೋಡಿ ಮೆಚ್ಕೊಂಡಾಗ ಈಗ ಪರವಾಗಿಲ್ಲ, ನನ್ನ ಪ್ರಯತ್ನ ನಿಜವಾಗ್ಲೂ ಸಫಲವಾಗುತ್ತೆ ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ನಾನೊಂದು ಪ್ರಯತ್ನ ಮಾಡಿದೆ. ನಾನು ಪ್ರಯತ್ನ ಮಾಡುವಾಗ ಬೇರೆಯವ್ರ ಹತ್ರ ದುಡ್ಡು ಕೇಳಿ ದುಡ್ಡು ಹಾಕಿ ಅಂದರೆ ಅವರು ನಮ್ಮನ್ನು ನಂಬ್ತಾರ? ಖಂಡಿತ ನಂಬಲ್ಲ. ಅದಕ್ಕೆ ನಾನು ಕೂಡಿಟ್ಟ ದುಡ್ಡನ್ನ ನಾನು ಖರ್ಚು ಮಾಡಿ ಮಾಡೋಣ ಅಂತ ನಾನು ಪ್ರಾರಂಭದಲ್ಲಿ ಅಂದ್ಕೊಂಡೆ. ಸ್ವಲ್ಪ ಖರ್ಚು ಮಾಡ್ಕೊಂಡು ಅದು ಇದು ನಾನು ಡಿಸ್ಕಷನ್ ಕೂತ್ಕೊಂಡಾಗ, ಬೇರೆ ಬೇರೆ ತಯಾರಿಲಿದ್ದಾಗ ನಮ್ಮ ಮನೆಯವರು ಕೂಡ ಅಷ್ಟು ಗಂಭೀರವಾಗಿ ತಗೊಳ್ಳಿ, ಇವ್ರು ಏನೋ ನಾಟಕ ಮಾಡ್ತಾರೆ, ಇವ್ರು ಏನೋ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ. ಯಾವಾಗ ಬಹಳ ಗಂಭೀರವಾಗಿ ನಾವು ಆ ತಂಡವನ್ನ ರೂಪರೇಷೆಗಳನ್ನ ಹಾಕೋತಾ ಬಂದಾಗ ಡಿಸ್ಕಷನ್ ನೋಡ್ತಾ ನಮ್ಮ ಮನೇಲಿ ನನ್ನ ಮಗ ಅವ್ರಿಗೆ ಅವ್ನು ಮಾಡೋದೇ ಇಲ್ಲ ಅಂತಿದ್ದ. ನಮ್ಮ ಮನೆಯವ್ರು ಬಲವಂತ ಮಾಡಿ ಇದೊಂದು ಸಿನಿಮಾ ಮಾಡ್ಬಿಡಪ್ಪ, ಅಪ್ಪ ಮಾಡ್ತಾ ಇದ್ದಾರೆ ಸಿನಿಮಾ ಮಾಡೋ ಅಂತ ಹೇಳಿ ಕೊನೆಗೆ ಮಾಡ್ತಾ ಅವನು 15 ಸಿನಿಮಾ ಮಾಡಿ ಯಾಕೋ ಒಂದು ಸ್ವಲ್ಪ ಉದಾಸೀನ ಅಲ್ಲ, ಬೇಸರದಲ್ಲಿದ್ದ, ನಾನು ಮಾಡಲ್ಲ ಇನ್ಮೇಲೆ ಅಂತ ಅಂದ್ಬಿಟ್ಟು. ಸೊ ಅವನಿಗೆ ಹೇಳಿ ಅವನು ಹುರಿದುಂಬಿಸಿ ಪ್ರಾರಂಭದಲ್ಲಿ ಅವನು ಆಸಕ್ತಿನೇ ವಹಿಸಲಿಲ್ಲ.
ಕೊನೆಗೆ ಸಿನಿಮಾ ಪ್ರಾರಂಭ ಆಗ್ತಾ ಆಗ್ತಾ ಎಲ್ಲರೂ ಇಡೀ ಕುಟುಂಬದಲ್ಲಿ ಎಲ್ಲರೂ ಭಾಗವಹಿಸಿದ್ರು. ನೀನ್ ಯಾಕೆ ಮನೇಲಿ ಇರೋ ದುಡ್ಡು FD ಎಲ್ಲ ತೆಗೆದುಬಿಟ್ಟು ನೀನ್ ಖರ್ಚು ಮಾಡ್ತಿದ್ಯಾ ಅಂತ ಅವ್ರೇನು ಕೇಳಲಿಲ್ಲ. 10 ಲಕ್ಷ 15 ಲಕ್ಷ 20 ಲಕ್ಷವರೆಗೂ ಬಂತು, ದುಡ್ಡೆಲ್ಲ ಖರ್ಚಾಯ್ತು FD ನಲ್ಲಿ ಇಟ್ಟಿದ್ದೆಲ್ಲ. ಯಾಕೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದ ದುಡ್ಡನ್ನ ಇಟ್ಟಲ್ಲ, ಅದನ್ನ ಯಾಕೆ ತೆಗೆದ್ರಿ ಅಂತ ಅವ್ರು ಕೇಳಿಲ್ಲ. ನಮ್ಮ ಯಜಮಾನ್ರು ಏನೋ ಗಂಭೀರವಾದಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟು ವರ್ಷಗಳವರು ಇಡೀ ರಂಗಭೂಮಿಲಿ ದೇಶ ಎಲ್ಲ ತಿರುಗಿದ್ರು, ಫಾರಿನ್ ಹೋದ್ರು, ಎಲ್ಲ ಮಾಡಿದ್ರು, ಪುಕ್ಕಟ್ಟೆ ನಾಟಕ ಮಾಡ್ಕೊಂಡು ಹೋದ್ರು, ಹಗಲು ರಾತ್ರಿ ಆರೋಗ್ಯ ಕಳ್ಕೊಂಡು ಇಷ್ಟು ಆಸಕ್ತಿಯಿಂದ ಒಂದು ಕಥಾವಸ್ತುನ ಇಟ್ಕೊಂಡು ಕಲಾವಿದರನ್ನ ಆಯ್ಕೆ ಮಾಡಿ ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅವ್ರಿಗೆ ಬೆಂಬಲಿಸ್ಬೇಕು ಅನ್ನೋ ರೀತಿನಲ್ಲಿ ನನ್ನ ಹೆಂಡತಿ, ನನ್ನ ಮಗ ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ರು. ಅದರಿಂದ ಜೊತೆಗೆ ಸ್ನೇಹಿತರುಗಳು ಕೂಡ ನನ್ನ ಕೈ ಜೋಡಿಸಿದ್ರು. ಬಹಳ ಆಸಕ್ತಿಯಿಂದ ಫಾಸ್ಟಾಗಿ ಕೆಲಸ ಮಾಡೋದು. ನಾವು ಯಾವತ್ತೂ ಲೇಟ್ ನೈಟ್ ಕೆಲಸ ಮಾಡೋದಿಲ್ಲ ಸಿನಿಮಾಗಳಲ್ಲಿ. ನನ್ನ ಸಿನಿಮಾದಲ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಯಾವತ್ತೋ ಒಂದಿನ 5:30ಗೆ ಸ್ಟಾರ್ಟ್ ತೆಗಿದ್ವಿ ಅಷ್ಟೇ. ಬಿಟ್ಟರೆ ಬೇಗ ಮುಗಿಸಿ ಭಾಳ ಅಚ್ಚುಕಟ್ಟಾಗಿ ಹೆಚ್ಚಿಗೆ ದುರುಪಯೋಗ ಪಡಿಸ್ಕೊಳ್ಳೋದಂಗೆ ಸಮಯ ಮತ್ತು ಹಣವನ್ನು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಎಲ್ಲೋ 1-2-3 ಕಡೆ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಎಲ್ಲೋ ಒಂದು ಕಡೆ ಟ್ರೈನಿಂಗ್ ಹೋದಾಗ ಫೀಸ್ ಕೊಡ್ತೀವಲ್ಲ, ಆ ಥರ ಆಯಿತು. ನಾನು ಡೈರೆಕ್ಷನ್ ಕಲ್ತ್ಕೊಂಡಾಗಾಯ್ತು, ದುಡ್ಡು ಕೊಟ್ಟು ನನ್ನ ದುಡ್ಡು ನಾನೇ ಖರ್ಚು ಮಾಡಿ ಡೈರೆಕ್ಷನ್ ಕಲ್ತ್ಕೊಂಡಾಗಾಯ್ತು. ಈ ಒಳಗೆ ಹೋಗಿದ್ಮೇಲೆ ಬರೀ ನಟನಾಗಿ ನಾನು ಏನು ತಿಳ್ಕೊಂಡಿದ್ದೋ, ರಂಗಭೂಮಿಲಿ ನಾನು ಏನು ತಿಳ್ಕೊಂಡಿದ್ದೋ, ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ಒಳಗಡೆ ನಿರ್ಮಾಣ ಮಾಡುವಾಗ, ನಿರ್ದೇಶನ ಮಾಡುವಾಗ ಈ ಫಿಲಮ್ ಮೇಕಿಂಗಲ್ಲಿ ಏನೇನು ಬರುತ್ತೆ, ಏನೇನು ಆಗುತ್ತೆ, ಏನೇನು ಆಗಲ್ಲ, ಸಾಧ್ಯತೆ ಅಸಾಧ್ಯಗಳನ್ನೆಲ್ಲವನ್ನು ನಾನು ಮನಗಂಡು ಅದನ್ನ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಲನೂ ತಿಳ್ಕೊಂಡೆ. ನಿಜವಾಗಲೂ ನನಗೆ ಹಣ ಸಿಕ್ಕಿದ್ರೆ ಬೇರೆಯವ್ರ ಹಣ ಮಾಡೋಕ್ಕೆ ಇಷ್ಟ, ಬೇರೆಯವ್ರ ಹಣನ ತಗೊಂಡು ನಾನು ಸಿನಿಮಾ ಮಾಡೋಕ್ಕೆ, ಅದು ನಾನು ಗೆದ್ದ ಮೇಲೆ ಮಾಡೋಣ. ಬೇಕಾದ್ರೆ ಅಕಸ್ಮಾತ್ ಬಂದರೆ ಕೂತು ಅದನ್ನು ಮಾಡ್ಬೋದು. ಆದರೆ ನನಗೆ ಹಣ ಸಿಕ್ಕರೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನನಗೂ ಆಸೆ. ಇನ್ನೊಂದು ಸಿನಿಮಾ ಮಾಡಬೇಕು, ಇನ್ನೊಂದು ಸಿನಿಮಾ. ನನ್ನ ಕಾಂಟ್ರಿಬ್ಯೂಷನ್ ಸಿನಿಮಾ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೆ ಹೆಸರು ಕೊಟ್ಟಿದೆ, ಜನ ಎಲ್ಲ ಮಾತಾಡ್ತಾರೆ, ಬೆಂತಡ್ತಾರೆ. ಆ ಒಂದು ನನ್ನನ್ನು ಖುಷಿಯಿಂದ ಮಾತಾಡ್ಸೋದು, ಕಲಾವಿದನಾಗಿ ಮಾತಾಡ್ಸೋದ್ರಿಂದ ನಮ್ಮ ಆಯಸ್ಸು ಹೆಚ್ಚುತ್ತೆ, ಆರೋಗ್ಯ ವೃದ್ಧಿಸುತ್ತೆ. ಇದೆಲ್ಲ ನಾನು ಲವಲವಿಕೆಯಿಂದ ಇರ್ತೀವಿ. ಎಷ್ಟು ವರ್ಷ ಆದರೂ ನಾವು ಲವಲವಿಕೆಯಿಂದ ಇರ್ತೀವಿ. ಕಲಾವಿದರಾಗಿ ಇರುವಂಥವ್ರು ಸದಾ ಚಟುವಟಿಕೆಯಲ್ಲಿ ಇರ್ತೀವಿ. ಈ ಒಂದು ಸೌಭಾಗ್ಯನ ಇನ್ಯಾವ ಕ್ಷೇತ್ರದಲ್ಲಿ ಕೊಡುತ್ತೋ ಗೊತ್ತಿಲ್ಲ ನನಗೆ. ಈ ಕ್ಷೇತ್ರದಲ್ಲಿ ನನಗೆ ಕೊಟ್ಟಿದೆ. ಎಲ್ಲ ನೋವುಗಳನ್ನು ಮರಿತೀನಿ, ಎಲ್ಲ ಒತ್ತಡವನ್ನು ನಾನು ಬದಿಗೊತ್ತು ಕೆಲಸ ಮಾಡ್ತೀನಿ. ಅಷ್ಟು ಖುಷಿ ರಂಗಭೂಮಿಯಲ್ಲಿ ಸಿಗುವಂಥ ಖುಷಿ ಬೇರೊಂದಿಲ್ಲ. ಕಿರುತೆರೆ ಮತ್ತು ಸಿನಿಮಾ ಅದು ಇನ್ನೂ ಉನ್ನತ ಮಟ್ಟದ್ದು. ಇಷ್ಟೆಲ್ಲ ಕೊಟ್ಟಿದೆ. ನಂದೊಂದು ಪ್ರಯತ್ನ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸ್ನೇಹಿತರು ಸಾರ್ ಏನು ಹೇಳಿದ್ರು ಅದೇ ರೀತಿ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬರು ಇದರಲ್ಲಿ ನನ್ನ ಜೊತೆ ಕೈ ಜೋಡಿಸಿರುವಂಥವ್ರು 10 ಜನನ ಮಿನಿಮಮ್, ಒಂದು ಕನಿಷ್ಠ 10 ಜನದಿಂದ 20 ಜನನ ಚಿತ್ರಮಂದಿರಕ್ಕೆ ಕರ್ಕೊಂಬನ್ನಿ. ಚಿತ್ರವನ್ನು ನಾವು ಬಲವಂತವಾಗಿ ಓಡಿಸುವಂಥದ್ದಲ್ಲ, ಒಳ್ಳೆ ಚಿತ್ರ ಮಾಡಿದ್ದೀವಿ ಅಂತ ನನ್ನ ಘಂಟಾಘೋಷವಾಗಿ ಆತ್ಮಸಾಕ್ಷಿಯಾಗಿ ಹೇಳೋವಂಥ ಶಕ್ತಿ ನನಗಿದೆ. ಯಾಕೆ ಅಂತಂದರೆ ನಾನು ಕುಳಿತಂಥ ಸಿನಿಮಾ ಪೂರ್ತಿ ನೋಡುವಾಗ ಎಲ್ಲ ತಂತ್ರಜ್ಞರೆಲ್ಲ ಗೊತ್ತಾಗ ಜೂರೀಸ್ ಕೂಡ ಹೇಳಿದ್ರು ಒಳ್ಳೆ ಚಿತ್ರ ಮಾಡಿದ್ರಿ, ಆದರೆ ನಿಮಗಿಂತ ಉತ್ತಮವಾದ ಚಿತ್ರ ಅಂತ ನಾವು ಗೊತ್ತಿಲ್ಲ, ಇನ್ನೂ ಒಂದು ಒಳ್ಳೆ ಚಿತ್ರವನ್ನು ಅವರು ಗೆಲ್ಲಿಸಿ ಕಳಿಸಿ. ನಾನು ಅದ್ರ ಬಗ್ಗೆನೂ ನಾನು ಕಾಮೆಂಟ್ ಮಾಡೋದಿಲ್ಲ. ನನ್ನ ಚಿತ್ರ ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಈ ಚಿತ್ರವನ್ನು ಗೆಲ್ಲಿಸೋಣ. ನಿಮ್ಮೆಲ್ಲರ ಪ್ರಯತ್ನ ನನ್ನ ಪ್ರಯತ್ನ, ನನ್ನ ಪ್ರಯತ್ನ ನಿಮ್ಮ ಪ್ರಯತ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರಮಂದಿರವನ್ನು ತುಂಬಿಸುವಂಥ ಕೆಲಸವನ್ನು ಮಾಡೋಣ. ನಾನು ಈ ಬೆಂಗಳೂರು ಅಷ್ಟೇ ಅಲ್ಲ, ತುಮಕೂರಲ್ಲಿ, ಹುಬ್ಳಿನಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಏನೇನು ಸ್ನೇಹಿತರಿದ್ದಾರೆ ಅವ್ರಿಗೆಲ್ಲ ಫೋನ್ ಹಾಯಿಸಿ ಫೋನಲ್ಲಿ ಭಾಳ ಕೇಳ್ಕೊಂಡಿದ್ದೀನಿ. ಅವರೆಲ್ಲರೂ ಹರೀಶ್ ಅವರಂತ ಒಂದು ಕತೆ ನಾನು ಸುಮಾರು ಜನ ಬಂದು ಪುಸ್ತಕ ಕೊಡ್ತಾ ಇದ್ರು. ನಾನೊಂದು ಸ್ವಲ್ಪ ಈ ಓದಿನಲ್ಲಿ ಹಿಂದೆ ಆಗ್ಬಿಟ್ಟಿದ್ದೀನಿ. ಮೊದಲೆಲ್ಲ ಕತೆ ಓದ್ತಾ ಇದ್ದೆ, ಭಾಳ ಕತೆ ಓದ್ತಾ ಇದ್ದೆ. ಯಾವಾಗ ಅಲೆಮಾರಿ ಜೀವನ ಆಯಿತು, ಕತೆ ಓದೋದು ಕಮ್ಮಿ ಆಗೋಯ್ತು. ಕತೆ ಕೇಳೋ ಥರ ಆಗೋಯ್ತು. ಕತೆ ಕೇಳುವಾಗ ಯಾರೋ ಸುಮಾರು ಜನ, ನೀವು ಈ ಕತೆ ನನಗೆ ತಂದ್ಬಿಟ್ಟು ಓದಿ ಅಂತ ಹೇಳೋದಕ್ಕಿಂತ ನೀವು ಈ ಕತೆ ಏನು ಅಂತ ನಾನು ಹೇಳಿ ನಾನು ಕೇಳಿಸ್ಕೊತೀನಿ ಅಂತ ಅನ್ನೋದು ಯಾರೋ ಕತೆ ಹೇಳ್ತಿರ್ಲಿಲ್ಲ. ಸುಮಾರು ಜನ ಬಂದ್ಕೊಡೋರು, ಸರ್ ಇದು ಓದಿ ಸರ್, ಸಿನಿಮಾ ಮಾಡ್ಬೋದು, ಇದು ಚೆನ್ನಾಗಿದೆ. ಸುಮಾರು ಜನ ಅಸೋಸಿಯೇಟ್ಸು ಅವರು ಎಲ್ಲ ಬಂದ್ಕೊಟ್ಟವ್ರು. ಹೀಗಿರುವಾಗ ನಮ್ಮ ಸ್ನೇಹಿತರು ಬಂದರು, ಸರ್ ಅದು ಕತೆ ಕೇಳಿ ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಕೇಳ್ಕೊಂಬಂದು ನನಗೆ ಹೇಳಿ, ಆಮೇಲೆ ಅವ್ರನ್ನ ಕರೆಯೋದು ಬೇಡ, ಯಾಕೆಂದ್ರೆ ನೀವು ಹೇಳಿದ್ಮೇಲೆ ಅದು ಚೆನ್ನಾಗಿದೆ ಅಂತಂದರೆ ಅವ್ರನ್ನ ಕರೆಯೋಣ,
ಅವರ ವರ್ಷನ್ ಏನಿದೆ ಅಂತ ನಾನು ಕೇಳಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ 2-3 ಸಲ ಆ ಕತೆ ಕೇಳಿದ್ಮೇಲೆ ಅವರೊಂದ್ಸರಿ ಹೇಳಿದ್ರು, ನಂತರ ಇವರೊಂದ್ಸರಿ ಹೇಳಿದ್ಮೇಲೆ ಮತ್ತಿರ್ಗ ಅವ್ರ ಹತ್ರ ಮತ್ತಿರ್ಗ ರಿಪೀಟ್ ಮಾಡಿಸ್ಕೊಂಡು ಮತ್ತೆ ನಾನು ಕತೆ ಓದೋಕ್ಕೆ ಶುರು ಮಾಡಿದೆ. ಒಂದು 10 ಬಾರಿ ಆ ಕತೆ ಓದಿರಬೇಕು. ಕತೆ ಓದಿದ್ಮೇಲೆ ಈ ಸಿನಿಮಾ ನಾನು ಮಾಡ್ಬೋದು ಅಂತ ನನಗನ್ನಿಸ್ತು. ಯಾವಾಗ ನನಗೆ ಕಲ್ಪನೆ ಬಂತು ಒಂದು ಕತೆ ನನ್ನ ತಲೆಯಲ್ಲಿ, ಆವಾಗ ಈ ಸಿನಿಮಾ ನನಗೆ ಶಕ್ತಿ ಇದೆ ಈ ಸಿನಿಮಾ ಮಾಡೋದಕ್ಕೆ ಅಂತ ಹೇಳಿ ಆವಾಗ ನಾನು ಯಾವ್ಯಾವ ಪಾತ್ರಕ್ಕೆ ಯಾರನ್ನ ಮೋಲ್ಡ್ ಮಾಡ್ಬೋದು, ಕ್ಯಾಸ್ಟ್ ಮಾಡ್ಬೋದು ಅಂತ ಅನ್ನೋದು ನಾನು ಯೋಚನೆ ಮಾಡ್ತಾ ಹೋದೆ. ಆಮೇಲೆ ಜೊತೆಗೆ ಲೊಕೇಶನ್ ನೋಡ್ತಾ ಹೋದ್ವಿ, ಜೊತೆಗೆ ಸುಮ್ಮನೆ ರೌಂಡ್ ನೋಡಿತಾ ಹೋದ್ವಿ. ಎಷ್ಟು ಖರ್ಚಾಗ್ಬೋದು ಅಂತ ಅಂದ್ಬಿಟ್ಟು ಪದೇ ಕ್ಯಾಮ್ರಾಮನ್ ಕೂರಿಸ್ಕೊಂಡು ಮತ್ತು ನಮ್ಮ ಅಸೋಸಿಯೇಟನ್ ಕೂರಿಸ್ಕೊಂಡು ಬೇರೆ ಹಂತದಲ್ಲಿ ನಾವು ಯೋಚನೆ ಮಾಡ್ತಾ ಹೋದ್ವಿ. ಆ ಬಡ್ಜೆಟ್ ಇದನ್ನೇ ಸುಮಾರು ಸರಿ ನಾವು ಮಾಡಿದ್ಮೇಲೆ ಎಷ್ಟು ಅಪ್ರಾಕ್ಸಿಮೇಟಾಗಿ ಎಷ್ಟು ಖರ್ಚಾಗ್ಬೋದು ಅಂತ ಅಂದ್ಬಿಟ್ಟು ನಾವು ನೋಡ್ಬೇಕು. ನನ್ನ FD ಹಣವನ್ನು ತೆಗೆದು ಕೂಡಿಟ್ಟ ಹಣವನ್ನು ತೆಗೆದು ಇದು ಪಿಕ್ಚರ್ ಮಾಡಿದ್ರೆ ನನ್ನ ಮನೆಯವ್ರಿಗೆ ಹೇಳಿಲ್ಲ ಮೊದಲು. ಹೇಳ್ದೆಲ್ಲ ನಾನು ನಿರ್ಧಾರ ಮಾಡಿಬಿಟ್ಟೆ. ಆಮೇಲೆ ಅವರು ನನ್ನ ಏನೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತವ್ರಿಗೆ. ಹೌದು, ಎಲ್ಲೋ ಒಂದು ಕಡೆ ಈ ಅಂಶಗಳನ್ನ ಸಿನಿಮಾದಲ್ಲಿ ಎಷ್ಟು ಮಟ್ಟಿಗೆ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ ಅನ್ಸುತ್ತೆ ನಿಮಗೆ? ಸಿನಿಮಾ ನೋಡಿದ್ರಾ? ನೋಡಿಲ್ಲ ಸರ್? ನೋಡಿದೀವಿ. ಹೇಗೆ ಅನ್ಸುತ್ತೆ ನಿಮ್ಮ ಕಥೆಗೂ ಮತ್ತೆ ಮೂಲ ಕಥೆಗೂ ಮತ್ತೆ ಏನು ಮೇಡಮ್ ಪರವಾಗಿ? ಇದು 2019ರಲ್ಲಿ ನಾನು ಬರೆದಂಥ ಕತೆ. ರಾಗಭೈರವಿ ಮತ್ತು ಇತರ ಕಥೆಗಳನ್ನು ಕಥಾ ಸಂಕಲನದಿಂದ ಆಯ್ದಿರುವಂಥ ಕತೆ ಇದು. ಮೂಲ ಶೀರ್ಷಿಕೆ ಡೆತ್ ಸರ್ಟಿಫಿಕೇಟ್ ಅಂತ ಇದೆ. ನಂದು 2018ರಲ್ಲಿ ಅತ್ಯುತ್ತಮ ಕತೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ ನನಗೆ. ನಾಯಿಗೆರೆ ಅಂತ ಸಿನಿಮಾ ಹೆಸರು. ಸೊ ಆ ಹಿನ್ನೆಲೆಯಲ್ಲಿ ಬಂದಂಥದ್ದು ಈ ಕತೆ ಮಾಡಿರೋದು. ಸೊ ನಾನು ಆ್ಯಕ್ಚುಲಿ ಸಣ್ಣ ಕಥೆಗಾರ ಅಂತಲೇ ಗುರುತಿಸ್ಕೊಂಡಿರುವಂಥದ್ದು. ಮೂಲತಃ 94ರಲ್ಲಿ ನಾನು ಗೀತರಚನಕಾರನಾಗಿ ನಾನು ಎಂಟ್ರಿ ಹಾಕಿದ್ದು. ಇಲ್ಲಿಂದ ಒಂದು 8,000 ಎಪಿಸೋಡ್ಗಳು ಧಾರಾವಾಹಿಗಳು ಬರೆದಿದ್ದೀನಿ, ಈ ಥರ ಸಿನಿಮಾಗಳು ಈ ಥರದ್ದೆಲ್ಲ ಆಗಿದೆ. ಸೊ ಈ ಕತೆ ನಾನು ಒಂದು ದಿನಪತ್ರಿಕೆಯಲ್ಲಿ ನೋಡಿದಂಥ ಒಂದು ಸಣ್ಣ ಘಟನೆಯನ್ನು ಆಧರಿಸಿ ಹೆಚ್ಚಿಗೆ ಏನಂತಂದರೆ ತಮ್ಮ ತಂದೆ ಮತ್ತು ಮಗನ ನಡುವಿನ ಒಂದು ಬಾಂಧವ್ಯದ ಕುರಿತಾದಂಥ ಕತೆ. ಈ ತಂದೆಯ ಒಂದು ತ್ಯಾಗ ಮನೋಭಾವ, ತಂದೆಯ ದೊಡ್ಡತನ ಮಗನಿಗೆ ಅರಿವಾಗುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮಗನಿಗೋಸ್ಕರ ತಂದೆ ಮಾಡುವಂಥ ಸ್ಯಾಕ್ರಿಫೈಸು ಇದನ್ನೆಲ್ಲ ಇಟ್ಕೊಂಡು ಈ ಸಬ್ಜೆಕ್ಟ್ ಮಾಡ್ತೀನಿ. ಆಡಿಯನ್ಸ್ ನೋಡಿದಾಗ ಏನು ಬದಲಾವಣೆ ಕಾಣ್ಬೋದು? ಅಂದರೆ ನಾನಿನ್ನೂ ನೋಡಿದಾಗ ಇದು ರೆಕಾರ್ಡಿಂಗು ಅದೆಲ್ಲ ಯಾವುದೂ ಇಲ್ಲ. ಸೊ ಹಾಗೆ ಇದರಲ್ಲಿ ಅಥವಾ ಎಡಿಟಿಂಗ್ ಸಂದರ್ಭದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ತುಂಬ